ಈ ರೀತಿ ಒಮ್ಮೆ ಬೇಸಿಗೆ ಒಳಗೆ ನೀವು ಗುಲ್ಕಂದ ಮಾಡಿ ಇಟ್ಕೋರಿ, ಸೂಪರಾಗಿರ್ತದೆ. ಅದಕ್ಕೆ ನೋಡಿರಿ, ನಾನಿಲ್ಲಿ ಜವಾರಿ ಗುಲಾಬಿಯನ್ನು ತೊಗೊಂಡಿನಿ, ಅವೆಲ್ಲ ಪಕ್ಕಳಿಯನ್ನು ಬಿಚ್ಕೊಂಡಿನಿ. ಇದು ಒಂದು ಪೋಣ ಕೆ ಜಿ ಅಂದ್ರೆ ಮುಕ್ಕಾಲು ಕೆ ಜಿ ಅದ ಅಂದಂಗೆ. ಇದೆಲ್ಲ ತುಂಬನ್ನು ಬಿಡಿಸ್ಕೊಂಡು ಒಂದು ಜಗ್ ನೀರು ಹಾಕಿ ಸ್ವಚ್ಛಂಗೆ ಎಲ್ಲವನ್ನು ತೊಳ್ಕೊಂಡು ನಾವು ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಧೂಳು ಅದಿರ್ತದೆ, ಅದೆಲ್ಲ ಕ್ಲೀನ್ ಆಗೋ ಸಲಂದ ಎಲ್ಲ ತುಂಬವನ್ನು ತೆಗೆದು ನಾನು ಈ ರೀತಿ ಕಲಿಸ್ಕೊಂಡು ಒಂದು ಬಿಳಿ ಟವಲ್ ಕಾಟನ್ ಬಟ್ಟೆ ಮೇಲೆ ಹಾರಾಕ್ಕೊತಿದ್ದೀನಿ. ಇದ್ರೊಳಗೆ ನೀರಿನ ಅಂಶ ಇರಬಾರ್ದು. ಆ ರೀತಿ ಹಾರಾಕ್ಕೊಂಡು ಇದಕ್ಕೆ ನಾನು ಟಿಶ್ಯೂ ಪೇಪರ್ಲೇ ನಾವು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲ ನೀರನ್ನು ತೆಗಿಬೇಕು. ನೋಡಿರಿ, ಈ ರೀತಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಅದ್ರೊಳಗಿಂದ ನೀರೆಲ್ಲ ಹೋಗಿರಬೇಕು, ಸ್ವಲ್ಪ ನೀರಿನ ಅಂಶ ಇರಬಾರ್ದು. ಆ ರೀತಿ ಆದಾಗ ನಾನಿಲ್ಲಿ ಕೆಂಪು ಮತ್ತು ಬಿಳಿ ಕಲ್ಸಕ್ರೆ ತೊಗೊಂಡಿನಿ. ನೋಡಿರಿ, ಈ ರೀತಿ ಕಲ್ಸಕ್ರೆನ ನಾ ಪುಡಿ ಮಾಡಿ ಇಟ್ಕೊಂಡಿನಿ. ಈಗ ಆರ್ದಂಥ ಗುಲಾಬಿ ಪಕ್ಕಳಿಯನ್ನು ಒಂದು ಕಡಾಯಿಗೆ, ಮಿಕ್ಸಿಂಗ್ ಕಡಾಯಿಗೆ ಹಾಕ್ಕೋರಿ. ಅಂದ್ರೆ ನೀವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಸ್ವಲ್ಪ ದೊಡ್ಡದೇ ಕಡಾಯಿ ತೋರಿ. ನಾನು ಎಲ್ಲ ಹೂವನ್ನ ಈ ದಳಗಳನ್ನು ಈ ಕಡಾಯಿ ಒಳಗೆ ಹಾಕ್ಕೊಂಡು ಈ ಕಲ್ಸಕ್ರೆ ಪುಡಿ ಮಾಡೀನಿ, ಕೆಂಪು ಬಿಳಿ ಕೂಡಿದ್ದು ಸ್ವಲ್ಪ ಕುಟ್ಟಿ ಮಿಕ್ಸರ್ಗೆ ಹಾಕ್ಕೊಂಡಿನಿ. ಆ ಪುಡಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನೋಡಿರಿ, ಆ ರೀತಿ ನಾನು ವಿಡಿಯೋದಾಗ ತೋರ್ಸಾಕತ್ತೀನಿ. ಈ ರೀತಿ ಚೆನ್ನಾಗಿ ಹಿಚ್ಕೋಬೇಕು, ಫುಲ್ಲು ಮೆತ್ತಗಾಗಬೇಕದು. ಅಲ್ಲಿ ತನಕ ನಾವು ಇದನ್ನು ಹಿಚ್ಕೋಬೇಕಾಗ್ತದೆ. ನೋಡಿರಿ, ಈ ರೀತಿ ಮೆತ್ತಗಾಗಬೇಕು. ಇದು ಆ ಕಲ್ಸಕ್ರೆ ನೀರು ಬಿಡ್ತದೆ, ನೀರು ಬಿಡುತ್ತನ ಈ ರೀತಿ ಸಾಫ್ಟ್ ಆಗುತ್ತನ ನಾವು ಕಲಿಸ್ಕೋಬೇಕು. ಈಗ ನೀವು ಬೇಸಿಗೆ ಒಳಗೆ ಜ್ಯೂಸ ಆಮೇಲೆ ಎಲೆ ತಿನ್ನೋ ಮುಂದೆ ಇದನ್ನು ಹಾಕ್ಕೊಂಡು ತಿಂದ್ರೆ ತುಂಬ ರುಚಿಯಾಗಿರ್ತದೆ. ನಮ್ಮ ಶರೀರಕ್ಕೂ ತಂಪನ್ನು ಕೊಡ್ತದೆ ಕಲ್ಸಕ್ರೆ ಹಾಕಿದ್ರ ಕಾಲಕ್ಕೆ. ಇಲ್ಲಿ ನಾನು ಏಲಕ್ಕಿ ಪುಡಿ ಮತ್ತು ಒಂದು ಸ್ವಲ್ಪ ಸೋಪನ್ನು ಹುರ್ಕೊಂಡು ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂಡು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಗೋಡಂಬಿ ಮತ್ತು ಬಾದಾಮಿಯನ್ನು ಕ್ರಷ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು. ನೋಡ್ರಿ ಯಾವ ರೀತಿ ಎಲ್ಲ ಶ್ರಿಂಕ್ ಆಗಿ ಒಂದು ಮುಕ್ಕಾಲು ಕಪ್ದಷ್ಟು ಅಂದ್ರೆ ಪೋಣ ಕೆ ಜಿಯಷ್ಟು ಗುಲಾಬಿ ಹೋಗಿ ಇಷ್ಟ ಆಗ್ಯದ. ನೋಡಿರಿ, ಇದು ಚೆನ್ನಾಗಿ ಮಿಕ್ಸ್ ಆಗ್ಯದ. ನೋಡಿರಿ, ಆ ರೀತಿ ಆಗ್ಯದ ತೋರಿಸ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು, ಫುಲ್ಲು ಸಾಫ್ಟ್ ಆಗಬೇಕು. ಈಗ ಸಾಫ್ಟ್ ಆದಮೇಲೆ ನಾನು ಇಲ್ಲಿ ಒಂದು ಕಾಜಿನ ಬಾಟ್ಲಿಗೆ ತುಂಬ್ಕೊಂಡಿನಿ. ನೋಡಿರಿ, ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಚೆಂದಂಗೆ ತುಂಬ್ಕೋರಿ. ಸಾಲಿಲ್ಲ ಅಂದರೆ 2 ಡಬ್ಬಿನ ಹಾಕ್ಕೋಬೇಕು. ಇದು ಏರ್ ಟೈಟ್ ಕಂಟೈನರ್ದಾಗ ಹಾಕಬೇಕು. ನನ್ನ ಹತ್ರ ಫುಲ್ ಏರ್ ಟೈಟ್ ಇಲ್ಲ, ಇದನ್ನೇ ಗ್ಲಾಸಿನ ಬೌಲ್ಗೆ ನಾನು ಹಾಕ್ಕೊಂಡಿನಿ. ನೋಡಿರಿ, ಈ ರೀತಿ ಹಾಕ್ಕೊಂಡು ಒಂದು 2 ದಿನ ಬಿಸಿಲಾಗ ಇಟ್ಟರೆ ಇದು ಗುಲ್ಕಂದ ರೆಡಿನೇ ಆಗ್ತದೆ. ನೀವು ಮನೆಯಲ್ಲೇ ಮಾಡಿದ್ದು ಹೆಲ್ದಿಯಾಗಿರ್ತದೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.